ಗಣಿ ಲಾರಿ ಮಾಲೀಕರ ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿ ಉಪ್ಪಾರ ಈರಣ್ಣ ಆಯ್ಕೆ. ಈಗ ನಾವು ಏನಾರಿಗೆ ಹೂನ್ಯಾರ ಹಾಕಿರೋದು ನಮ್ಮ ಪ್ರತಿಯೊಬ್ಬರು ಲಾರಿ ಓನರು ಭಾರ ಹೊರಿಸಿದ್ವಿ. ಆ ಭಾರನ ಪ್ರತಿಯೊಂದು ಹೆಂಗ್ ಕೆಲಸ ಮಾಡ್ತಾರ ಹಂಗಂಗ ಅವರು ಒಂದು ಹೂನ್ಯಾರ ಪ್ರತಿಯೊಂದು ಲಾರಿ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ಪ್ರಕ್ರಿಯೆ ಮೂಲಕ ನೂತನ ತಾಲೂಕು ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ತಾಲೂಕು ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿ ಈರಣ್ಣ ಉಪ್ಪಾರ್ ಪ್ರತಿಸ್ಪರ್ಧಿಯಾಗಿ ಯಶವಂತನಗರದ ಉಮೇಶ್ ರವರು ಸ್ಪರ್ಧಿಸಿದ್ರು. ಉಪ್ಪಾರ ಈರಣ್ಣನವರ ಕಡೆ ಒಂದು ಬೂತ್ ಮತ್ತು ಯಶವಂತನಗರದ ಉಮೇಶ್ ರವರ ಕಡೆ ಮತ್ತೊಂದು ಬೂತ್ ನಿರ್ಮಿಸಿ ಮತದಾನ ನಡೆಸಲಾಗಿದೆ. ಸಂಡೂರು ತಾಲೂಕು ಲಾರಿ ಮಾಲೀಕರ ಸಂಘದ ಮಾಜಿ ತಾಲೂಕು ಅಧ್ಯಕ್ಷರು ಆದ ಬದ್ರುದ್ದೀನ್, ಗೌರವಾಧ್ಯಕ್ಷರು ಆದ ಧರ್ಮಾಪುರದ ಸಿದ್ದಪ್ಪ, ಸಂಡೂರು ಲೋಕೇಶ್, ಎಂಯುಎನ್ ನಾಗರಾಜ್ ರವರು ಚುನಾವಣಾ ಪ್ರಕ್ರಿಯೆ ನೇತೃತ್ವ ವಹಿಸಿದರು. ಚುನಾವಣೆಯ ಪ್ರಕ್ರಿಯೆಯಲ್ಲಿ ಸರಿಸುಮಾರು 800ಕ್ಕೂ ಅಧಿಕ ಲಾರಿ ಮಾಲೀಕರು ಭಾಗಿಯಾಗಿದ್ದರು. ಸ್ಪರ್ಧಿಗಳು ಆದ ಉಮೇಶ್ ಮತ್ತು ಉಪ್ಪಾರ್ ಈರಣ್ಣ 2 ಬೂತ್ನಲ್ಲಿ ಲಾರಿ ಮಾಲೀಕರು ಸರದಿಯ ಸಾಲಲ್ಲಿ ನಿಂತು ಮತ ಚಲಾಯಿಸಿದ್ರು. ಚುನಾವಣಾ ಪ್ರಕ್ರಿಯೆ ಬಹು ಚುರುಕಿನಿಂದ ನಡೆಯುವ ಸಂದರ್ಭ ಮಧ್ಯದಲ್ಲಿ ಯಶವಂತನಗರದ ಉಮೇಶ್ ಅವರ ಮತದಾನದ ಚುನಾವಣಾ ಬೂತ್ನಲ್ಲಿ ಮತದಾನ ನಡೆಯುತ್ತಾ ಇರುವಾಗಲೇ ಮತದಾನ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಿ ವಾಪಸ್ ತೆರಳಿದ್ರು. ಚುನಾವಣಾ ಪ್ರಕ್ರಿಯೆಯಲ್ಲಿ ಉಪ್ಪಾರ ಈರಣ್ಣನವರ ಬೂತ್ನಲ್ಲಿ ಸರಿಸುಮಾರು 3 ಗಂಟೆಯ ತನಕ ನಿರಂತರವಾಗಿ ಲಾರಿ ಮಾಲೀಕರು ಮತದಾನ ಮಾಡಿದ್ದು, ಕೊನೆಗೆ ಮತ ಎಣಿಕೆಯಲ್ಲಿ 477 ಮತಗಳು ಉಪ್ಪಾರ ಈರಣ್ಣನವರ ಪರವಾಗಿದ್ದುದರಿಂದ ಚುನಾವಣಾ ಪ್ರಕ್ರಿಯೆ ನೇತೃತ್ವ ವಹಿಸಿದ ಹಿರಿಯರು ಉಪ್ಪಾರ ಈರಣ್ಣ ಅವರನ್ನ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಸಂಡೂರು ತಾಲೂಕಿನ ಸರ್ವ ಲಾರಿ ಮಾಲೀಕರ ಉಪಸ್ಥಿತಿಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ನೂತನ ಅಧ್ಯಕ್ಷರ ಹೆಸರು ಘೋಷಣೆ ಮಾಡ್ತಾ ಇದ್ದಂತೆಯೇ ಸ್ಥಳದಲ್ಲಿ ನೆರೆದಿದ್ದ 100 ಲಾರಿ ಮಾಲೀಕರು ನೂತನ ಅಧ್ಯಕ್ಷರು ಆದ ಉಪ್ಪಾರ್ ಈರಣ್ಣ ಅವರನ್ನ ಎತ್ತಿಕೊಂಡು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆ ಶಾಂತ ರೀತಿಯಿಂದ ಸುಖಾಂತ್ಯಗೊಂಡಿತು. ಕೆಕೆ ಮೆಹಬೂಬ್ ಭಾಷಾ, ಸಂಡೂರು. ಆಧಾರ್ ಕಾರ್ಡು ಇದು RC ಇವೆರಡು ತಗೊಂಬರ್ಬೇಕಂತ ಹೇಳಿದ್ವಿ. ಅವರು ಕೆಲವು ಮಂದಿ ಏನು ಮಾಡಿದ್ರು, ತಂದರೆ ಕೆಲವು ಮಂದಿ ತಂದಲ್ಲ ಅಂತೇಳಿ ಅವರು ಮುನ್ಸ್ಕೊಟ್ಕೊಂಡು ಕೆಲವು ಮಂದಿ ಹೋಗ್ಬಿಟ್ರು. ಅವು ಅರ್ಧಕ್ಕೆ ಮುಗಿಸ್ಕೊಂಡು ಹೋಗ್ಬಿಟ್ಟಾರೆ. ಅವರು ಅರ್ಧಕ್ಕೆ ಮುಗಿಸ್ಕೊಂಡು ಹೋದ್ರೆ ಏನಾಯ್ತು, ಇವಾಗ ಘೋಷಣೆ ಮಾಡೋದೊಂದು 5 ನಿಂತೈತೆ ನಮಗೆ. ಈ 400 ಚಿಲ್ಲರೆ 477 ಈರಣ್ಣ ಅವ್ರಿಗೆ ಬಿದ್ದರೆ ಈರಣ್ಣಗೆ ಅಧ್ಯಕ್ಷ ಅಂತೇಳಿ ಎಲ್ಲ ಜಯಮತ. ಬರುವ ತಾರೀಕು ಚುನಾವಣೆ ಪ್ರಕ್ರಿಯೆ ನಡೆದಿತ್ತು. ಇವತ್ತು ಪ್ರತಿಕ್ರಿಯೆ ಎಲ್ಲ ನಡೆದಿದೆ. ಇವಾಗ ಚುನಾವಣೆ ಅಂತ ಮುಗಿದೋಗಿದೆ. ಇವಾಗ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡೋದೊಂದೇ ಲಾಸ್ಟ್ ಹಂತದಕ್ಕೆ ಬಂದಿದ್ದೀವಿ. ಆಲ್ರೆಡಿ ಗೌರವಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಬಹುಮತದಿಂದ ಈರಣ್ಣವರು ಆಯ್ಕೆ ಆಗ್ಯಾರ. ಇನ್ನು ಮುಂದಿನ ದಿನಗಳಲ್ಲಿ ಸಂಡೂರಿನ ಲಾರಿ ಮಕ್ಕಳ ಸಂಘದ ಅಧ್ಯಕ್ಷರಂತ ಈರಣ್ಣ ಅವರು ಆಯ್ಕೆ ಆಗಿದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅವ್ರಿಗೂ ಲಾರಿ ಮಾಲೀಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಇಂಪಾರ್ಟೆಂಟ್ ಸಣ್ಣ ತಂದಿರಲಿಲ್ಲ ಜನಪಣ್ಣ ಇಸ್ಕಲ್ಲ ಹಣ್ಣಗಾಕ ದಿನಪಣ್ಣ ಬಂದಾಕ ಇಲ್ಲಿ ಇಲ್ಲ ಇವರೆಲ್ಲ ಹೆಸರು ತಗೊಂಡು ಕೊಡ್ತೀನಿ ಬೇಕಾದ್ರೆ ಚಲೋ ಸಂಡೂರು ಗಣಿ ಲಾರಿ ಮಾಲೀಕರ ತಾಲೂಕು ಅಧ್ಯಕ್ಷರ ನೇಮಕಾತಿತ್ತು. ಇವತ್ತೆಲ್ಲರೂ ನನಗೆ ಬಹಳ ಹೆಚ್ಚಿನ ಬಹುಮತದಿಂದ ನಮ್ಮನ್ನ ತಾಲೂಕು ಅಧ್ಯಕ್ಷರಾಗಿ ನೀವೆಲ್ಲ ನನ್ನ ಆಯ್ಕೆ ಮಾಡಿದಿರಿ. ಬಹಳ ಸಂತೋಷ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಲಾರಿ ಮಾಲೀಕರ ಸಮಸ್ಯೆಗಳು ಏನೇ ಇರಲಿ, ಎಷ್ಟೊತ್ತಾಗ್ಲಿ, ರಾತ್ರಿ ಆಗ್ಲಿ, ಹಗಲಾಗ್ಲಿ, ನಿಮ್ಮ ಸಲುವಾಗಿ ಶ್ರಮ ಪಟ್ಟು ನ್ಯಾಯಯುತವಾಗಿ ಮನಸ್ಸಾಕ್ಷಿಯಾಗಿ ನಾನೊಬ್ಬ ತಾಲೂಕು ಅಧ್ಯಕ್ಷ ಆಗಿ
ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಗೆ ಏನೇನು ಸಮಸ್ಯೆ ಇತ್ತು ಎಲ್ಲಿತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ಕರ್ಕೊಂಡು ನಾನೊಬ್ಬ ತಾಲೂಕು ಅಧ್ಯಕ್ಷ ಆಗಿ ನಮ್ಮ ಲಾರಿ ಮಾಲೀಕರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಅಂತೇಳಿ ಈ ಸಮಯದಲ್ಲಿ ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಏನು ಸ್ವಲ್ಪ ಅಡಚಣೆ ಆಗುತ್ತೆ, ಅದು ಎಲ್ಲದರಲ್ಲಿ ಮಾಮೂಲಿದೆ. ಸೊ ಇಲ್ಲಿ ಇವತ್ತು ಏನು ಬಂದು ಇಲ್ಲಿ ಸೇರಿ ನಮ್ಮನ್ನೆಲ್ಲ ಅಧ್ಯಕ್ಷರಾಗಿ ವೋಟ್ ಮುಖಾಂತರ ನಮ್ಗೆ ಆಯ್ಕೆ ಮಾಡಿದ್ರಿ. ಸೊ ಹಂಗಾಗಿ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆಮೇಲೆ ಏನೇ ಆಗ್ಲಿ ಎಲ್ಲರೂ ಒಗ್ಗಟ್ಟು ಈಗ ಒಬ್ಬ ಅಧ್ಯಕ್ಷ ಅಂತ ಅಂದಲ್ಲ, ನಿಮ್ಮ ಬರನೇ ನನ್ನ ಬರ. ಎಲ್ಲಿವರೆಗೂ ನೀವು ನನಗೆ ಬಲ ಕೊಡ್ತೀರೋ ಅಲ್ಲಿವರೆಗೂ ನಮ್ಮ ಕೆಲಸ ಸಾಧ್ಯ. ದಯಮಾಡಿ ಹೇಳ್ತೀನಿ, ಇದರಲ್ಲಿ ಯಾರು ಈಗೋ ಬೇಡ, ಅವರು ಇವರು ನಮ್ಮ ಭಾವನೆ ಬೇಡ. ನಾವೆಲ್ಲ ಲಾರಿ ಮಾಲೀಕರಂದ್ರೆ ಒಂದು ಕುಟುಂಬ ಇದ್ದಂಗ ಅಂತೇಳಿ ತಿಳ್ಕೊಂಡು ನಮ್ಮ ಲಾರಿ ಮಾಲೀಕರ ಸಮಸ್ಯೆಗಳು ಬಹಳಷ್ಟು ಇದಾವೆ. ಅವನ್ನೆಲ್ಲ ನಿಮ್ಮ ಆಶೀರ್ವಾದದಿಂದ, ನರಸಿಂಹಸ್ವಾಮಿ ಆಶೀರ್ವಾದದಿಂದ, ಎಲ್ಲರೂ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಬೆಂಬಲದಿಂದ ನಾನು ಈ ಕೆಲಸ ನಮ್ಮ ಮನಸ್ಸಾಕ್ಷಿಯಾಗಿ ಮಾಡ್ತೇನೆ ಅಂತ ಕೂಡ ನಾನು ಇವತ್ತಿನ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಲಾರಿ ಮಾಲೀಕರು ನನ್ನ ಕಡೆಯಿಂದ ನಮ್ಮ ಈರಣ್ಣ ಆಶೀರ್ವಾದಕ್ಕೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಈಗ ನಾವು ಈರಣ್ಣರಿಗೆ ಹೂನೇರ ಹಾಕಿರೋದು ನಮ್ಮ ಪ್ರತಿಯೊಬ್ಬರು ಲಾರಿ ಓನರು ಭಾರ ಹೊರಿಸಿದೀವಿ. ಆ ಭಾರನ ಪ್ರತಿಯೊಂದೊಂದು ಹೆಂಗ್ ಕೆಲಸ ಮಾಡ್ತಾರೋ ಹಂಗಂಗ ಅವರು ಒಂದೊಂದು ಹೂನೇರ ವಾಪಸ್ ತಕ್ಕಂತ ಬಂದಾಗ ನಾವು ಪ್ರತಿಯೊಂದು ಲಾರಿ ಮಾಲೀಕರಿಗೂ ನಾವು ಹೂನೇರ ಹಾಕಿರಲ್ಲ, ಅವ್ರ ಜವಾಬ್ದಾರಿ ಹೊರಿಸಿದೀವಿ. ಅವ್ರ ಜವಾಬ್ದಾರಿನ ನಮ್ಗೆ ನಾವು ಪ್ರತಿಯೊಂದು ಕೆಲಸನ ಜವಾಬ್ದಾರಿಯಾಗಿ ಮಾಡ್ಕೊಡ್ತಾರ ಅಂತಂದ್ರೆ ಆರ್ಸ್ಕೊಂಡ್ ಬಂದಿದ್ವಿ ಅಂತೇಳಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಎಲ್ಲರಿಗೆ ನಮಸ್ತೆ. ಒಂದು ಕಾಲದಲ್ಲಿ 2019ರಲ್ಲಿ ಈರಣ್ಣರು ಲಾರಿ ಓನರಿಗೆ ಎಲ್ಲ ಎಲ್ಲಿ ಬೇಕಲ್ಲಿ ತೂರಾಟ ಇತ್ತು, ಲೋಕಲ್. ಅದು ತೆಗೆದಿರೋರು ಈರಣ್ಣರು. ಇವತ್ತಿನವರೆಗೆ ಅವ್ರದೇ ಸಂಬಂಧ ಐತೆ. ಅಲ್ಲಿ ಇಲ್ಲಿವರೆಗೆ ಅಧಿಕಾರ ಇಲ್ಲಿದ್ರೆ ಕೂಡ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಇವಾಗ ಕೂಡ ಅವ್ರು ಕೆಲಸ ಮಾಡ್ತಾರ. ನೇರವಾಗಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಇನ್ನೂ ಹೆಚ್ಚಿಗೆ ಮಟ್ಟಿಗೆ ಕೆಲಸ ಮಾಡ್ಕೊಡ್ತಾರಂತ ನಮ್ಮ ಉದ್ದೇಶ. ಒಂದು ಸಭೆಯಲ್ಲಿ ಮಾತಾಡಿದ್ದಾನೆ. 100 ಮಂದಿ ಬೇಕಾಗಿಲ್ಲ, ಒಂದೇ ಕಲ್ಲು ಬೇಕು. ಆ ಕಲ್ಲು ಇದು. 100 ಕಾಯಿ ಹೊಡಿಬೇಕಾಗಿದೆ, 100 ಕಲ್ಲು ಬೇಕಾಗಿಲ್ಲ, ಒಂದೇ ಕಲ್ಲು ಬೇಕು. ಆ ಕಲ್ಲು ಈರಣ್ಣರಾಗಿದ್ದಾರೆ. ಹಾಗೆ ನಮ್ಗೆ ಯಾಕಂತೆ ನಮಸ್ಕಾರ. ಇವತ್ತು ಈರಣ್ಣ ಉಪಾರಿಯವರು ತಾಲೂಕು ಅಧ್ಯಕ್ಷರಾಗಿ, ತಾಲೂಕು ಲಾರಿ ಮಾಲೀಕರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ನಮಗೆಲ್ಲ ಸಂತೋಷದಿಂದ ಖುಷಿ ಆಗ್ತದೆ. ನಮ್ಮ ಭಾಗದಿಂದ ಸಹಿತ ನಾವು ಪ್ರತಿಯೊಬ್ಬ ಲಾರಿ ಮಾಲೀಕರು ಬಂದು ಅವರಿಗೆ ಬಹುಮತ ತೋರಿಸಿ ಅವ್ರನ್ನ ಕೆಲಸಕ್ಕೆ ನಾವು ಸಹಿತ ಪ್ರಮುಖ ಕಾರಣರಾಗಿ ನಮ್ಮ ಲಾರಿ ಮಾಲೀಕರು ಬಂದು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ಲಾರಿ ಮಾಲೀಕರಿಗೆ ಅವ್ರ ಪರವಾಗಿ ಮತ್ತೆ ನಮ್ಮ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಮತ್ತೆ ಆಮೇಲೆ ಈರಣ್ಣವರೇ ನಮ್ಗೆ ಹೊಸಬರಲ್ಲ. ಅವರು ಸಂಡೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಈಗಲೂ ಕಾರ್ಯನಿರ್ವಹಿಸುತ್ತಿದ್ರು. ಅವ್ರು ಮಾಡ್ತಕ್ಕಂಥ ಹಿಂದಿನ ಅನೇಕ ಕೆಲಸಗಳನ್ನು ನಾವು ನೋಡಿದ್ದೀವಿ. ಆ ಕೆಲಸಗಳನ್ನು ನೋಡಿ ಇವರು ಮುಂದೆ ತಾಲೂಕು ಅಧ್ಯಕ್ಷರಾದ್ರೆ ಈ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರಂತ ಆ ಭರವಸೆಯಿಂದ ನಾವೇನೋ ಇವತ್ತು ಅವ್ರನ್ನ ಗೆಲ್ಸ್ಕೊಟ್ಟಿದ್ದೀವಿ. ನಾವೇನೋ ಅವರಿಂದ ನಾವು ಕೆಲವು ಬೇಡಿಕೆಗಳನ್ನ ಆಸೆ ಇಟ್ಕೊಂಡಿದ್ದೀವಿ. ಆ ಬೇಡಿಕೆಗಳನ್ನ ಅವರು ನಮ್ಮ ಬಹುಮತದೊಂದಿಗೆ ಇದು ಈಡೇರ್ತಾರೆ ಅಂತೇಳಿ ನಮ್ಗೆ ಭರವಸೆ ಇದೆ. ಎಲ್ಲ ಬಂದು ನಮ್ಮ ಭಾಗದಿಂದ ಪ್ರತಿಯೊಬ್ಬ ಮೂಲೆಯಿಂದ ಬಂದಿದ್ದೀರಾ. ತುಂಟಿ ತಾಂಡಲಿಂದ ಹಿಡ್ಕೊಂಡು ನಮ್ಮ ತಾರ್ನಾರ ಮುರಾಪುರವರೆಗೆ ಏನ್ ಬಂದಿದ್ದೀರಾ ಎಲ್ಲ ಹಳ್ಳಿಗಳವರು, ಅವರಿಗೆಲ್ಲ ನಾನು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ನಮಸ್ಕಾರ. ನಡೆದಂತ ಏನಿವತ್ತು ಚುನಾವಣೆಯ ಲಾರಿ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಏನಿವತ್ತೊಂದು ಚುನಾವಣೆ ಪ್ರಕ್ರಿಯೆ ನಡೀತು. ಯಾವ ಪ್ರಕ್ರಿಯೆಯಲ್ಲಿ ನೀವು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು ಮತ್ತು ಎಷ್ಟು ಮತಗಳ ಅಂತರದಲ್ಲಿ ನೀವು ಗೆದ್ರಿ ಹಾಗೂ ಯಾರ ಸ್ಪರ್ಧೆಯಿಂದ ತಾವು ವಿಜೇತರಾದ? ಎಲ್ಲರಿಗೂ ನಮಸ್ಕಾರ. ನಾನು ಈರಣ್ಣ ಉಪ್ಪಾರ್ ಅಂತೇಳಿ. ಇವತ್ತಿನ ದಿನೇನು ಹೊಸ ತಾಲೂಕು ಅಧ್ಯಕ್ಷರ ನೇಮಕಾತಿತ್ತು. ಸೊ ಹಂಗಾಗಿ ನಮ್ಮ ಸಹಪಾಠಿಗಳು ಸಮಕ್ಷಮದಲ್ಲಿ ಸಂಡೂರು ತಾಲೂಕು ಸಮಸ್ತ ಗಣಿ ಲಾರಿ ಮಾಲೀಕರ ಸಮಕ್ಷಮದಲ್ಲಿ ಇವತ್ತು ನನ್ನನ್ನು ತಾಲೂಕು ಅಧ್ಯಕ್ಷರನ್ನಾಗಿ
ಎಲ್ಲ ಲಾರಿ ಮಾಲೀಕರ ಬೆಂಬಲದಿಂದ ನಾನು ಇವತ್ತಿನ ಈ ತಾಲೂಕು ಅಧ್ಯಕ್ಷ ಆಗಿ ಇವತ್ತಿನ ದಿನ ನಾನು ನೇಮಕಾತಿಯಾಗಿದ್ದೀನಿ. ಆಮೇಲೆ ಒಟ್ಟಾರೆಯಾಗಿ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಮಗೆ ಎಷ್ಟು ಮತಗಳ ಅಂತರದಲ್ಲಿ ತಾವು ಗೆದ್ರಂತ ಕೇಳ್ಬೋದಾ? ಸಾಕಷ್ಟು ಇವತ್ತಿನ ದಿನ ಸಮಸ್ತ ಗಣಿ ಲಾರಿ ಮಾಲೀಕರೆಲ್ಲ ಸೇರಿದ್ರು. ಸೊ ನಮ್ಮ ಸಹಪಾಠಿಗಳು ಸತ ಇಲ್ಲಿಗೆ ಬಂದಿದ್ದರು. ಇವತ್ತು ಸುಮಾರು ನಾವು ಒಂದು 450ರಿಂದ ಹೆಚ್ಚಿನ ಮತ ಹೊಂದಿತ್ತು, 700 ಚಿಲ್ಲರ ಮತಗಳಿತ್ತು. ಇನ್ನು ಇನ್ನೂ ಭಾಳ ಜನ ಇತ್ತು. ಸೊ ಅಷ್ಟೊತ್ತಿಗೆ ಇನ್ನು ಒಂದು ಕಡೆ ಆಗ್ತಿದೆ ಎಲ್ಲ ಬೆಂಬಲ ಈರಣ್ಣ ಉಪ್ಪಾರ್ ಕಡೆ ಆಗಿದ್ದರಿಂದ ಇನ್ನು ಸಾಕನ್ನಷ್ಟಕ್ಕೆ ಮಟ್ಟಕ್ಕೆ ಬಂದ ಮೇಲೆ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪಣ್ಣವರು, ಆಮೇಲೆ ನಮ್ಮ ಹಿರಿಯ ಲಾರಿ ಮಾಲೀಕ ಜಿನ್ನಪ್ಪಣ್ಣವರು, ಆಮೇಲೆ ನಮ್ಮ ಬದ್ರುದ್ದೀನ್ ಬೈ ಮಾಜಿ ತಾಲೂಕು ಅಧ್ಯಕ್ಷರು, ಆಮೇಲೆ ಲೋಕೇಶ್ ಅಣ್ಣವರು, ಆಮೇಲೆ HK ಮಾಪ್ಸಾಬ್ ಬೈ, ಆಮೇಲೆ ನಮ್ಮ ಧರ್ಮಪುರ ಅಧ್ಯಕ್ಷ ನಾಗರಾಜಣ್ಣವರು, ಆಮೇಲೆ ಸಾದಿಕ್ ಬೈ ಎಲ್ಲರ ಸಮ್ಮುಖದಲ್ಲಿ, ಆಮೇಲೆ ಹಿರಿಯ ಲಾರಿ ಮಾಲೀಕರು, ಆಮೇಲೆ ಗೌರವಾಧ್ಯಕ್ಷರು, ಆಮೇಲೆ ಸುಮಾರು ಜನ ಸಮಸ್ತ ಎಲ್ಲ ಲಾರಿ ಮಾಲೀಕರೆಲ್ಲ ಸೇರಿ ಇವತ್ತಿನ ದಿನ ಭಾಳ ಖುಷಿಯಿಂದ ನನಗೆ ಓಟನ್ನು ಮಾಡಿದ್ದಾರೆ. ಸೊ ಇದು ಒಂದು ಕಡೆ ಆಗಿತ್ತು. ಆ್ಯಕ್ಚುಲಿ ಇಬ್ಬರು ಆಕಾಂಕ್ಷಿದ್ವಿ. ಸೊ ಒಂದು ಕಡೆ ಆಗಲಿಲ್ಲ ಅದು. ಆಮೇಲೆ ಎಲ್ಲರಿಗೂ ಗೊತ್ತಾಯಿತು ಇದು ಈರಣ್ಣ ಉಪ್ಪಾರ್ಗೆ ಸಪೋರ್ಟ್ ಇತ್ತು ಅಂತೇಳಿ ಎಲ್ಲರೂ ಅವರು ಮನಸ್ಸಾ ಇಚ್ಛೆಯಾಗಿ ನನಗೆ ವೋಟ್ ಮಾಡಿ ನನಗೆ ಇವತ್ತು ಸ್ಥಾನನ ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದಿಂದ ಕೃತಜ್ಞತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಗಂಟೆ ಲೇಟ್ ಆಗ್ತಿತ್ತು. ಫಸ್ಟ್ ಇವತ್ತು ಫೈನಲ್ ಆಗಿದೆ. ಹಳೆ ಮಾಡಿ ಮಾಡ್ಬಿಡಿ ಫಸ್ಟ್